ಟ್ರಾಫಿಕ್ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ ಜನರಿಗೆ ದಂಡ ಬೀಳೋದಂತೂ ಪಕ್ಕ, ಇದು ನಿಮಗೂ ಕೂಡ ಗೊತ್ತಿದೆ. ಆದ್ರೆ ಈ ಸರ್ಕಾರಿ ವಾಹನಗಳೇ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ ಏನು ಮಾಡ್ತಾರೆ? ದಂಡ ವಸೂಲಿ ಇಲ್ವಾ? ಹಾಗಾದ್ರೆ ಜನರಿಗೊಂದು ರೂಲ್ಸು, ಸರ್ಕಾರಿ ವಾಹನಗಳಿಗೆ ಮತ್ತೊಂದು ರೂಲ್ಸ್. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಜನರಿಗೆ ದಂಡ ಅಂತೂ ಪಕ್ಕ ಬೀಳುತ್ತೆ. ಆದ್ರೆ ಸರ್ಕಾರಿ ವಾಹನಗಳು ಬ್ರೇಕ್ ಮಾಡಿದ್ರೆ ದಂಡ ವಸೂಲಿ ಇಲ್ವಾ? ಹಾಗಾದ್ರೆ ಅವರಿಗೆ ಸರ್ಕಾರಿ ಸಂಸ್ಥೆಗಳಿಗೆ ಅನ್ವಯಿಸಲ್ವಾ ಸರ್ಕಾರದ ರೂಲ್ಸ್? ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಂದ ಫೈನ್ ವಸೂಲಿ ಆಗುತ್ತೆ. 50% ಡಿಸ್ಕೌಂಟ್ ಕೊಟ್ಟು ಬರೋಬ್ಬರಿ 106 ಕೋಟಿ ವಸೂಲಿ ಮಾಡಿದ್ದಾರೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಬೀಳೋದು ಪಕ್ಕ. ಆದ್ರೆ ಸರ್ಕಾರಿ ವಾಹನಗಳಿಗೆ ಈ ರೂಲ್ಸ್ ಅಪ್ಲೈ ಆಗೋದಿಲ್ವಾ? ಈಗಾಗಲೇ 106 ಕೋಟಿ ದಂಡ ವಸೂಲಿ ಮಾಡಿದೆ. ಆದ್ರೆ ಸರ್ಕಾರಿ ವಾಹನಗಳ ಕತೆ ಏನು? ತನ್ನದೇ ಸಂಸ್ಥೆಗಳಿಂದ ದಂಡವನ್ನ ಕಟ್ಟಿಸ್ಕೊಳ್ತಾ ಇಲ್ಲ ಸರ್ಕಾರ. 2018ರಿಂದ ಫೈನ್ ಕಟ್ಟಿಲ್ಲ ಸರ್ಕಾರಿ ಸಂಸ್ಥೆ ವಾಹನಗಳು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ದಂಡನೆ 106 ಕೋಟಿ ಇದೆ. ಕೆಎಸ್ಆರ್ಟಿಸಿ ಬಸ್ಗಳ ಮೇಲಿದೆ 2,69,198 ದಂಡದ ಕೇಸು. ರಿಯಾಯಿತಿ ದರದಲ್ಲಿ ಕೆಎಸ್ಆರ್ಟಿಸಿ ದಂಡ 6,64,00,000 ದಂಡ ಮನ್ನಾ ಮಾಡುವಂತೆ ಸಾರಿಗೆ ಸಚಿವರು ಪತ್ರ ಬರೆದಿದ್ದಾರೆ. ಜನಸಾಮಾನ್ಯರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಮಾತ್ರ ದಂಡ ಬೀಳುತ್ತೆ. 106 ಕೋಟಿ ಈಗ ಇಲಾಖೆ ವಸೂಲಿ ಮಾಡಿದೆ. ಇದಕ್ಕೂ ಮುಂಚಿನ ಸ್ಟೋರಿಯಲ್ಲಿ ನೋಡಿದ್ರಿ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ. 106 ಕೋಟಿ ಹಣ ಬರುತ್ತೆ ದಂಡ ವಸೂಲಿಯಲ್ಲೇ. ಅದರಲ್ಲೇ ಬೆಂಗಳೂರಿನ ರಸ್ತೆಗಳನ್ನ ಹೈಟೆಕ್ ಮಾಡಬಹುದು. ಆದ್ರೆ ಗುಂಡಿ ಮುಚ್ಚೋ ಕೆಲಸನೂ ಮಾಡ್ತಾ ಇಲ್ಲ. ಅದು ಒಂದು ಕಡೆ. ಆದ್ರೆ ಇಲ್ಲಿ ನೋಡಿದ್ರೆ ಸಾರಿಗೆ ಸಚಿವರು ಪತ್ರ ಬರೆದಿದ್ದಾರೆ ದಂಡ ಮನ್ನಾ ಮಾಡಿ ಅಂತ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಮೇಲೇನೆ ಕೋಟಿ ಕೋಟಿ ದಂಡ ಇದೆ. ಬಿಎಂಟಿಸಿ ಬಸ್ಗಳ ಮೇಲೂ ಕೋಟಿ ಕೋಟಿ ದಂಡ ಇದೆ. ಬೆಂಗಳೂರಿನಲ್ಲೇ ಓಡಾಡ್ತಾ ಇದೆ ಸುಮಾರು 7,000 ಬಸ್. ಬಿಎಂಟಿಸಿ ಬಸ್ಗಳ ಮೇಲೆ 2 ಕೋಟಿ ದಂಡ ಇದೆ. 16,686 ಕೇಸ್ಗಳಿಗಷ್ಟೇ ಬಿಎಂಟಿಸಿಯಿಂದ ದಂಡ. ಬಿಎಂಟಿಸಿಯ 1,83,00,000 ಕೇಸ್ ಬಾಕಿ ಇದೆ. ಮೆಜೆಸ್ಟಿಕ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್, ಇಷ್ಟು ಕೇಸ್ಗಳು ಬಿಎಂಟಿಸಿ ಮೇಲೇನೆ ಇದೆ. 1,83,00,000 ಕೇಸ್ ಬಾಕಿ ಇದೆ ಬಿಎಂಟಿಸಿ. ಇನ್ನು ಸರ್ಕಾರಿ ವಾಹನಗಳ ದಂಡ ರಹಸ್ಯವೂ ಕೂಡ ರೋಚಕವಾಗಿದೆ. 1,000 ಕೋಟಿಗೂ ಅಧಿಕ ದಂಡ ಬಾಕಿ ಇದೆ. ಸುಮಾರು 26,000 ದಂಡ ಬಾಕಿ ಇರೋದು ಬಯಲಾಗಿದೆ. 9 ವರ್ಷಗಳಿಂದ ಫೈನ್ ಕಟ್ಟಿಲ್ಲ ವಾಹನಗಳು ಓಡಾಡ್ತಾ ಇದೆ. ಒಂದೊಂದು ವಾಹನಗಳ ಮೇಲೆ ಸಾವಿರಾರು ಕೇಸ್ಗಳಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿರುವುದು ದಂಡ ಕಟ್ಟಿಲ್ಲ ಸರ್ಕಾರಿ ವಾಹನಗಳು. ಅದರ ಬಗ್ಗೆ ಮೌನ ಯಾಕೆ? ಜನರು ಒಂದೇ. ಜನಸಾಮಾನ್ಯರು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ ಅವರಿಗೆ ಫೈನ್ ಹಾಕ್ತಾರೆ. ಸರ್ಕಾರಿ ವಾಹನಗಳ ಮೇಲೆ ಯಾಕೆ ಇಲ್ಲ? ಹಾಗಾದ್ರೆ ಇದು ಫೈನ್ ಬೀಳತ್ತೆ, ಆದ್ರೆ ದಂಡ ಕಟ್ಟೋದಿಲ್ಲ. ಯಾಕದ್ರ ಬಗ್ಗೆ ಇಲಾಖೆ ಮೌನ ವಹಿಸ್ತಾ ಇದೆ? ಹಾಗಾದ್ರೆ ದಂಡ ಕಟ್ಟಬೇಕಾಗಿರೋದು ಜನಸಾಮಾನ್ಯರು ಮಾತ್ರನಾ? ಈ ನಿಯಮಗಳೇನಿದೆ ಇದು ಜನಸಾಮಾನ್ಯರಿಗೆ ಮಾತ್ರ ಅಪ್ಲೈ ಆಗತ್ತಾ? ಸರ್ಕಾರಿ ಸಂಸ್ಥೆಗಳ ಬಳಿ ಟ್ರಾಫಿಕ್ ಪೊಲೀಸರು ಯಾಕೆ ಹೋಗಲ್ಲ? ಯಾಕೆ ಅವರಿಂದ ದಂಡ ಕಟ್ಟಿಸ್ಕೊಳ್ಳೋದಿಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.